ಶುಲ್ಕ ಇದ್ದಾರೆ. ನಾವು ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ SSLC ಮತ್ತು PUC ಎಕ್ಸಾಮ್ ಬರೆಯುವ ವಿದ್ಯಾರ್ಥಿಗಳಿಗೆ ಪ್ರಶ್ನೋತ್ತರ ಪತ್ರಿಕೆಗಳನ್ನ ಅದನ್ನ ಆನ್ಸರ್ ಬುಕ್ಲೆಟ್ ಮಾಡಿ ಕೊಡ್ತಾ ಇದ್ವಿ. ಆದರೆ ಕೆಲವು ವರ್ಷಗಳಿಂದ ಕರ್ನಾಟಕ ಸರ್ಕಾರನೇ ಅದನ್ನು ಕೊಡ್ತಾ ಇರೋದ್ರಿಂದ ನಾವು ಅದನ್ನ ನಿಲ್ಲಿಸಿದ್ದೀವಿ. ಇವತ್ತು ಪ್ರಮುಖವಾಗಿ ಇಂದಿನ ಮಾಧ್ಯಮ ಗೋಷ್ಠಿಯಲ್ಲಿ ಈ ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ನಾವೊಂದು ಕರಿಯರ್ ಗೈಡೆನ್ಸ್, ವೃತ್ತಿ ಮತ್ತು ಶಿಕ್ಷಣದ ಅವಕಾಶಗಳು SSLC ನಂತರ ಮತ್ತು PUC ನಂತರ ಏನೇನಿದೆ ಅನ್ನೋದನ್ನ ಒಂದು ಸಂಕ್ಷಿಪ್ತವಾಗಿ ಒಂದು 60 ಪುಟಗಳ ಒಂದು ಬುಕ್ಲೆಟ್ ಅನ್ನ ಒಂದು ತಯಾರು ಮಾಡಿದ್ದೀವಿ. ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಆ ಪುಸ್ತಕವನ್ನು ಇವತ್ತು ಲಾಂಚ್ ಮಾಡಲಿಕ್ಕೆ ಮತ್ತೆ ನಮ್ಮ ಸಂಸ್ಥೆಯಿಂದ ಕೌಶಲ್ಯಾಭಿವೃದ್ಧಿಗೆ ಅನುಕೂಲ ಆಗಿರುವಂಥ ಒಂದು ಸ್ಕಾಲರ್ಶಿಪ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಮಾಡ್ತೀವಿ. ಅದನ್ನ ಈ ವರ್ಷ ಮಾರ್ಚ್ 22ನೇ ತಾರೀಕು ಮತ್ತೆ ಏಪ್ರಿಲ್ 5ನೇ ತಾರೀಕು ಆ ಟೆಸ್ಟ್ ಅನ್ನು ಇಟ್ಕೊಂಡಿದ್ದೀವಿ. ಯಾವುದೇ SSLC ಮತ್ತು PUC ಬರೀತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ತಮ್ಮ ಪರೀಕ್ಷೆಯ ನಂತರ ಒಂದು ಈ ಟೆಸ್ಟ್ ನಲ್ಲಿ ಉಚಿತವಾದ ಈ ಟೆಸ್ಟ್ ನಲ್ಲಿ ಆಪ್ಟಿಟ್ಯೂಡ್ ಟೆಸ್ಟ್ ನಲ್ಲಿ ಭಾಗವಹಿಸಬಹುದು. ಅದರಿಂದ ಅವರೊಂದು ಕೌಶಲ್ಯ ವೃದ್ಧಿ ಆಗುತ್ತೆ ಮತ್ತೆ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡಲಿಕ್ಕೆ ಒಂದು ಸ್ಫೂರ್ತಿ ಸಿಗುತ್ತೆ. ಹಾಗಾಗಿ ನಾವು ಅದನ್ನ ಕೂಡ ಮಾರ್ಚ್ 22 ಮತ್ತು ಏಪ್ರಿಲ್ 5ನೇ ತಾರೀಕು ಆಪ್ಟಿಟ್ಯೂಡ್ ಟೆಸ್ಟ್ ನ ಇಟ್ಕೊಂಡಿದ್ದೀವಿ. ಅದು ಉಚಿತವಾಗಿರುತ್ತೆ, ಕನ್ನಡ ಮತ್ತು ಇಂಗ್ಲಿಷ್ ಇರ್ತದೆ. ವಿದ್ಯಾರ್ಥಿಗಳು ತಮಗೆ ಬೇಕಾದ ಭಾಷೆಯನ್ನು ಆಯ್ಕೆ ಮಾಡ್ಕೋಬಹುದು. ಈಗ ನಾವು ಒಂದು ಕರಿಯರ್ ಗೈಡೆನ್ಸ್ ಬುಕ್ ಅನ್ನು ನಾವು ಇಲ್ಲಿ ತಮ್ಮ ಮುಂದೆ ಇದನ್ನ ಲಾಂಚ್ ಮಾಡ್ತೀವಿ, ಪ್ರೆಸ್ ಕ್ಲಬ್ನಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ. ಇದು ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಇದೆ. ಆ ವಿದ್ಯಾರ್ಥಿಗಳು ತಮ್ಮ SSLC ಮತ್ತು PUC ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಎಕ್ಸಾಮ್ ಮುಗಿದ ಮೇಲೆ ಅಥವಾ ಮುಂಚೆ ನಮ್ಮದು ಒಂದು ID ಕಾರ್ಡ್ನ ತೆಗೆದುಕೊಂಡು ಬಂದು ನಮ್ಮ ಶಾಖೆಗಳಲ್ಲಿ, ಬೆಂಗಳೂರಿನ 12 ಶಾಖೆಗಳು ಮತ್ತೆ ಹಾಸನ ಮತ್ತೆ ಮೈಸೂರಿನ ಶಾಖೆಗಳಲ್ಲಿ ಅದನ್ನ ಪಡ್ಕೋಬಹುದು. ಅದನ್ನ ನಾನು ತಮ್ಮ ಮುಂದೆ ಪ್ರಸ್ತುತಪಡಿಸಕ್ಕೆ ಇಷ್ಟಪಡ್ತೇನೆ. ಸೊ ಒಂದು ಲಾಂಚ್ ಎಲ್ಲರೂ ಇಟ್ಕೊಂಡು ನೋಡಿ ಸ್ವಲ್ಪ ಸುಮಾರು 24,000 ವಿದ್ಯಾರ್ಥಿಗಳಿಗೆ ಈ ವರ್ಷ ನಾವು ಈ ಪುಸ್ತಕಗಳನ್ನ ಕೊಡ್ಬೇಕಂತ ನಾವು ಪ್ರಿಂಟ್ ಮಾಡಿದ್ದೀವಿ. ಕನ್ನಡ ಮತ್ತು ಇಂಗ್ಲಿಷ್ ಇರ್ತದೆ. ಅದು ಅಗತ್ಯ ಬಿದ್ದರೆ ಡಿಮ್ಯಾಂಡ್ ತಕ್ಕನಾಗಿ ಮತ್ತೆ ನಾವು ಅದನ್ನ ಮರುಮುದ್ರಣ ಮಾಡ್ತೀವಿ. ಎಲ್ಲ ಮಾಹಿತಿಗಳು ಗೂಗಲ್ ಇರ್ತದೆ, ಯೂಟ್ಯೂಬ್ ಅಲ್ಲಿ ಇರುತ್ತೆ, ಅಥವಾ ChatGPT ಇರ್ತದೆ, ಜೆಮಿನಿ ಇರ್ತದೆ. ಆದ್ರೆ ವಿದ್ಯಾರ್ಥಿಗಳಿಗೆ ಸಂಕ್ಷಿಪ್ತವಾಗಿ ಯಾವ ಮಾಹಿತಿ ಯಾವ ರೀತಿ ಇರಬೇಕು ಅನ್ನೋ ಫ್ಲೋದಲ್ಲಿ ಅವರು ಪುಸ್ತಕವನ್ನು ಓದಿದ್ರೆ ಅಥವಾ ಅದನ್ನು ನೋಟ್ ಮಾಡಿಕೊಂಡು ತಮ್ಗೆ ಏನ್ ಬೇಕು, ಜೀವನದಲ್ಲಿ ಏನಾಗಬೇಕು, ಮುಂದೆ ಯಾವ ವಿದ್ಯಾಭ್ಯಾಸ ಮಾಡಬೇಕು ಅಥವಾ ಯಾವ ಉದ್ಯೋಗ ಹೋಗ್ಬೇಕಂತ ಹೇಳಿ ಅವ್ರ ನೋಟ್ಬುಕ್ ಅಲ್ಲಿ ಬರೆದುಕೊಂಡು ಅದನ್ನ ಮನೆಯವರ ಜೊತೆಗೆ ಚರ್ಚೆ ಮಾಡಿ ತೀರ್ಮಾನ ಮಾಡುವಂತ ಸಕಾಲ ಇದು. ಅವರ SSLC ಆದ್ಮೇಲೆ PUC ಆದ್ಮೇಲೆ ಅವ್ರ ಭವಿಷ್ಯ ನಿರ್ಮಾಣ ಮಾಡುವಂತ ಸಮಯ ಇದು. ಅದಕ್ಕಾಗಿ ನಾವು ಈ ಪುಸ್ತಕವನ್ನ ಕರಿಯರ್ ಅಂಡ್ ಎಜುಕೇಶನ್ ಅಂತ ಇಂಗ್ಲಿಷ್ನಲ್ಲಿ, ಕನ್ನಡದಲ್ಲಿ ವೃತ್ತಿ ಮತ್ತು ಶಿಕ್ಷಣದ ಅವಕಾಶಗಳು ಅಂತ ಕನ್ನಡದಲ್ಲಿ ಈ ಪುಸ್ತಕವನ್ನ ರೆಡಿ ಮಾಡಿದ್ದೀವಿ. ಇದನ್ನು ನಾವು ಉಚಿತವಾಗಿ ಹಂಚ್ತಾ ಇದ್ದೀವಿ. ಈ SAT ಸ್ಕಾಲರ್ಶಿಪ್ ಆಪ್ಟಿಟ್ಯೂಡ್ ಟೆಸ್ಟ್ ಮುಖಾಂತರ ಕಳೆದ ಎಕ್ಸಾಮ್ ಅಲ್ಲಿ ನಮಗೆ 22,000 ವಿದ್ಯಾರ್ಥಿಗಳು ಆಪ್ಟಿಟ್ಯೂಡ್ ಟೆಸ್ಟ್ ಅನ್ನು ಬರೆದಿದ್ರು. ಅವತ್ತೇ ಸೇಮ್ ಡೇ ನಾವು ಬೆಳಗ್ಗೆ ಟೆಸ್ಟ್ ಆಗುತ್ತೆ, ಸಂಜೆ ನಾವು ಅವರಿಗೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿ ಸರ್ಟಿಫಿಕೇಟ್ ಕೊಡ್ತೀವಿ. ಆ ಸರ್ಟಿಫಿಕೇಟ್ ನ ಉಪಯೋಗಿಸಿಕೊಂಡು ನಮ್ಮ ಯಾವುದೇ ಶಾಖೆಗಳಲ್ಲಿ 62 ಶಾಖೆಗಳಲ್ಲಿ ಎಲ್ಲಿ ಬೇಕಾದ್ರೂ ಅವರು ಅಡ್ಮಿಷನ್ ತಗೋಬಹುದು. ಅಪ್ ಟು 75% ಅವ್ರಿಗೆ ಆ ಫೀಸ್ ನಲ್ಲಿ ಏನು ನಾರ್ಮಲ್ ಆಗಿ ಫೀಸ್ ಇರುತ್ತೆ ಅವರಿಗೆ ರಿಡಕ್ಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋರ್ಸ್ಗೆ ನಾವು ಯೂಶಲಿ ಯಾವುದೇ ರೀತಿಯ ಸಂಸ್ಥೆ ತಗೊಂಡ್ರು ಕೂಡ 80,000 ರೂಪಾಯಿ ಫೀಸ್ ಮಾಡ್ತಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಅತ್ಯಂತ ದೊಡ್ಡ ಯಾವುದೇ NIT ಆಗ್ಬೋದು ಅಥವಾ ಆ ಥರದ ಯಾವುದೇ ದೊಡ್ಡ ಸಂಸ್ಥೆಗಳು 80,000 ರೂಪಾಯಿ ಯಾರು ಕಡಿಮೆ ಫೀಸ್ ಮಾಡೋದಿಲ್ಲ. ಆದ್ರೆ ನಾವು ಈ ಸ್ಕಾಲರ್ಶಿಪ್ ಆಪ್ಟಿಟ್ಯೂಡ್ ಟೆಸ್ಟ್ ಮುಖಾಂತರ ಭಾಗವಹಿಸಿ ಯಾರು ಕಂಪ್ಯೂಟರ್ ಸೈನ್ಸ್ ಓದಲಿಕ್ಕೆ ಇಷ್ಟಪಡ್ತಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೇಟಾ ಸೈನ್ಸ್, ಬಿಗ್ ಡೇಟಾ, ಕ್ಲೌಡ್ ಕಂಪ್ಯೂಟಿಂಗು, ಈ ಥರ ಯಾವ್ಯಾವುದು ಹೈ ಎಂಡ್ ಕೋರ್ಸ್, ಟೆಕ್ನಿಕಲ್ ಕೋರ್ಸ್ ಅನ್ನು ಯಾರು ಕಲಿಯಲಿಕ್ಕೆ ಇಷ್ಟಪಡ್ತಾರೆ ಅವೆಲ್ಲ ಕೇವಲ 20,000 ರೂಪಾಯಿ ಫೀಸಲ್ಲಿ, ಅಥವಾ ಈಗ ಗೌರ್ಮೆಂಟೇ ಕೆಲವು ಸಂಸ್ಥೆ ಅವರ ಟಿಯೋನಿಕ್ಸ್ ಮುಖಾಂತರ ಕೆಲವು ತರಬೇತಿ ಕೊಡ್ತಾರೆ. ಅವರಿಗೆ ಗ್ರಾಫಿಕ್ ಡಿಸೈನಿಂಗ್ ಕೋರ್ಸ್ಗೆ 12,000 ರೂಪಾಯಿ ಚಾರ್ಜ್ ಮಾಡ್ತಾರೆ ಟಿಯೋನಿಕ್ಸ್ ಸಂಸ್ಥೆಯವರು. ಆದರೆ ನಮ್ಮ ಈ ಸ್ಕಾಲರ್ಶಿಪ್ ಆಪ್ಟಿಟ್ಯೂಡ್ ಟೆಸ್ಟ್ ಬರೆದ ನಂತರ ವಿದ್ಯಾರ್ಥಿಗಳಿಗೆ ಕೇವಲ 3,000 ರೂಪಾಯಿ ಫೀಸ್ ಆಗುತ್ತೆ. ಅದಕ್ಕೂ ಅಜಗಜಾಂತರ ವ್ಯತ್ಯಾಸ. ಅದೇ ಕ್ವಾಲಿಟಿ, ಅದೇ ಅಪ್ಡೇಟೆಡ್ ಲೇಟೆಸ್ಟ್ ವರ್ಷನ್ ಸಾಫ್ಟ್ವೇರ್ ಟ್ರೈನಿಂಗ್ ತಗೊಳ್ಳೋದು, ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಅವಕಾಶ ಪಡ್ಕೊಳ್ಳೋದು, ಇದನ್ನ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದಕ್ಕೆ ಈವರೆಗೂ ನಮ್ಮ 2004 ಇವರೆಗೂ 3 ಲಕ್ಷ ವಿದ್ಯಾರ್ಥಿಗಳಾಗಿರೋದು. ಈ ವರ್ಷ ನಾವು ಈ ಕ್ಯಾಲೆಂಡರ್ ಅಲ್ಲಿ 1 ಲಕ್ಷ ವಿದ್ಯಾರ್ಥಿಗಳಿಗೆ ತರಬೇತಿ ಕೊಡಬೇಕು ಎಲ್ಲ ಬ್ರಾಂಚ್ ಶಾಖೆಗಳಲ್ಲಿ ಎಂದು ತೀರ್ಮಾನ. ನಮ್ದು ಕರ್ನಾಟಕ AI ಟೆಕ್ನಾಲಜಿನಲ್ಲಿ, ಸ್ಟಾರ್ಟ್ಅಪ್ ಅಲ್ಲಿ, IT ಕ್ರಾಂತಿನಲ್ಲಿ ನಂಬರ್ 1 ಇದೆ. ಅದನ್ನು ಮುಂದುವರಿಸಿಕೊಳ್ಬೇಕು. ಪ್ರತಿಯೊಬ್ಬ ಗ್ರಾಮೀಣ ವಿದ್ಯಾರ್ಥಿ ಕೂಡ AI ಕಲಿಯೋ ರೀತಿ ಆಗಬೇಕು. ಅವ್ರಿಗೆ ಲೇಟೆಸ್ಟ್ ಟೆಕ್ನಾಲಜಿ ಅದನ್ನು ತಲುಪಬೇಕು. ಆ ಉದ್ದೇಶ ನಮ್ದಿದೆ. ಹೆಚ್ಚಿನ ಶಾಖೆಗಳು ನಮ್ದು ಗ್ರಾಮಾಂತರ ಭಾಗದಲ್ಲಿ ಇದೆ. ತುಮಕೂರಿನ ಎಲ್ಲ ತಾಲೂಕುಗಳಲ್ಲಿ, ಮೈಸೂರಿನ ಎಲ್ಲ ತಾಲೂಕುಗಳಲ್ಲಿ, ಮಂಡ್ಯದಲ್ಲಿ, ಹಾಸನಲ್ಲಿ, ಈ ಥರ ತಾಲೂಕುಗಳಲ್ಲಿ ಜಾಸ್ತಿ ಇದೆ. ಸೊ ಆ ವಿದ್ಯಾರ್ಥಿಗಳಿಗೆ
ಬೆಂಗಳೂರಿನ ಗುಣಮಟ್ಟ ವಿದ್ಯಾಭ್ಯಾಸ ಶೈಕ್ಷಣಿಕ ಕೌಶಲ್ಯ ಅಭಿವೃದ್ಧಿ ಅಲ್ಲಿ ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ರೀತಿಯಾಗಿ ಒಂದು ಸ್ಯಾಟ್ ಅನ್ನ ಮಾಡ್ತಾ ಇದ್ದೀವಿ.